ವರ್ತಮಾನದಲ್ಲಿ ಬದುಕೋದು, ಲಿವ್ ಇನ್ ಪ್ರೆಸೆಂಟ್ ಅಂತಕ್ಕಂಥದ್ದು. ಅಂದರೆ ಈ ಕ್ಷಣದಲ್ಲಿ ಜೀವಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಈ ಕ್ಷಣದಲ್ಲಿ ಜೀವಿಸಿ ಅಂತಕ್ಕಂಥ ಅಂಶ ಏನು ಅಂತಂದ್ರೆ, ನಾವು ಯಾವಾಗಲೂ ಭೂತಕಾಲದಲ್ಲಿ ಬದುಕ್ತಾ ಇದ್ದೀವಿ. ಈ ಭೂತಕಾಲ ಅಂತಕ್ಕಂಥದ್ದು ಮುಗಿದು ಹೋದದ್ದು. ಭೂತಕಾಲ ಅಂತಕ್ಕಂಥದ್ದು ಮುಗಿದು ಹೋಗಿದೆ, ಇದು ಮತ್ತೊಮ್ಮೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಹೀಗೆ ಮುಗಿದು ಹೋಗಿರತಕ್ಕಂತಹ ಘಟನೆ ಆಗಿರ್ಬೋದು, ನಡೆದಿರ್ತಕ್ಕಂತಹ ವಿಷಯವಾಗಿರ್ಬೋದು, ಯಾವುದೋ ಹೇಳಿರ್ತಕ್ಕಂಥ ಮಾತಾಗಿರ್ಬೋದು, ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಭೂತಕಾಲ ಅಂತಕ್ಕಂಥದ್ದು ವ್ಯಕ್ತಿಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಈ ಒಂದು ಡಿಪ್ರೆಷನ್ ಉಂಟು ಮಾಡುತ್ತೆ ಅಂತಕ್ಕಂಥದ್ದು, ಖಿನ್ನತೆಯನ್ನು ಉಂಟು ಮಾಡುತ್ತೆ. ಅದರ ಬದಲಾಗಿ ಈ ಒಂದು ಭವಿಷ್ಯತ್ ಅಂತಕ್ಕಂಥದ್ದು ಅಂದರೆ ಫ್ಯೂಚರ್ ಅಂತಕ್ಕಂಥದ್ದು ನಾಳೆ ಇನ್ನೂ ಬಂದಿಲ್ಲ, ಅದು ಹುಟ್ಟಿಲ್ಲ, ಅದ್ರ ಬಗ್ಗೆ ಚಿಂತೆ ಬೇಡ. ಯಾವಾಗಲೂ ಈ ಪ್ರೆಸೆಂಟ್ ಅಲ್ಲಿರ್ತಕ್ಕಂತಹ ಅಂಶದ ಬಗ್ಗೆ ನಾವು ಮಹತ್ವ ಕೊಡಬೇಕು. ನಾವು ಈ ಕ್ಷಣದಲ್ಲಿ ನಾವಿದ್ದೀವಿ, ಈ ಕ್ಷಣ ನಮ್ಮ ಕೈಯಲ್ಲಿದೆ. ನಾವು ಇಲ್ಲಿರ್ತಕ್ಕಂಥ ಅಂಶವನ್ನ ಯಾವ ರೀತಿಯಾಗಿ ನಾವು ಬದುಕ್ತೀವಿ ಅಂತಕ್ಕಂಥದ್ದು, ಪ್ರತಿ ಕ್ಷಣದಲ್ಲಿ ಜೀವಿಸ್ತಕ್ಕಂಥದ್ದು ಏನು ಅಂತಂದಾಗ, ನಾವು ಊಟ ಮಾಡ್ತಾ ಇದ್ರೆ ಊಟವನ್ನೇ ಮಾಡೋದು, ಅದೇ ರೀತಿಯಾಗಿ ಟೀ ಕುಡಿತಾ ಇದ್ರೆ ಟೀಯನ್ನೇ ಕುಡಿಯೋದು, ಪುಸ್ತಕ ಓದ್ತಾ ಇದ್ರೆ ಪುಸ್ತಕವನ್ನೇ ಓದೋದು, ಅದೇ ರೀತಿಯಾಗಿ ಯಾವುದೋ ಕೆಲಸವನ್ನ ಮಾಡ್ತಾ ಇದ್ರೆ ಆ ಕೆಲಸದಲ್ಲೇ ತೊಡಗಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ವರ್ತಮಾನದಲ್ಲಿ ಬದುಕೋತಕ್ಕಂಥದ್ದು ವ್ಯಕ್ತಿಗೆ ತೀವ್ರವಾಗಿರ್ತಕ್ಕಂಥ ಸಂತೋಷವನ್ನು ಉಂಟು ಮಾಡುತ್ತೆ. ವ್ಯಕ್ತಿ ಅಂತಕ್ಕಂಥದ್ದು ಪ್ರತಿ ಕ್ಷಣ ಅಂತಕ್ಕಂಥದ್ದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಈ ಕ್ಷಣದಲ್ಲಿ ಜೀವಿಸ್ತಕ್ಕಂಥದ್ದನ್ನ ನಾವು ರೂಢಿ ಮಾಡ್ಕೊಂಡ್ರೆ ನಾವು ಬದುಕು ಅಂತಕ್ಕಂಥದ್ದು ಸುಂದರಮಯವಾಗಿರುತ್ತೆ ಅಂತಕ್ಕಂಥದ್ದು ಒಂದ್ಸಾರಿ ಪ್ರಯತ್ನಿಸಿ ಅಂತಕ್ಕಂಥದ್ದು.